ಸರ್ಕಾರ ರೈತರಿಗೆ ಅಸಮರ್ಪಕ ವಿದ್ಯುತ್ ನೀಡುತ್ತಿರುವುದನ್ನು ಖಂಡಿಸಿ ಸಮರ್ಪಕ ವಿದ್ಯುತ್ ನೀಡಬೇಕೆಂದು ಒತ್ತಾಯಿಸಿ ಫೆಬ್ರವರಿ 24ರಂದು ಗುಬ್ಬಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ತಿಳಿಸಿದರು. ಗುಬ್ಬಿ ತಾಲೂಕಿನ ಕೊಪ್ಪ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಗ್ರಾಮ ಶಾಖೆ ಉದ್ಘಾಟಿಸಿ ಚಾಲುಕ್ಯ ನ್ಯೂಸ್ನೊಂದಿಗೆ ಮಾತನಾಡಿದ ಅವರು, ಫೆಬ್ರವರಿ 24ರಂದು ಸೋಮವಾರ ನಡೆಯುವ ಪ್ರತಿಭಟನೆಯಲ್ಲಿ ತಾಲೂಕಿನ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ವಿದ್ಯುತ್ ಸಮಸ್ಯೆ ಇದೆ. ಈಗಾಗಲೇ ಬೇಸಿಗೆ ಪ್ರಾರಂಭವಾಗಿದೆ. ಪ್ರಾರಂಭದ ಹಂತದಲ್ಲಿಯೇ ವಿದ್ಯುತ್ ಕಣ್ಣು ಮುಚ್ಚಾಲೆ ಆಡ್ತಾ ಇದೆ. ನಿರಂತರವಾಗಿ 7 ಗಂಟೆಗಳ ಕಾಲ ವಿದ್ಯುತ್ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಸರ್ಕಾರ ಹೇಳ್ತದೆ. ಇವತ್ತು ಕನಿಷ್ಠ 3 ಗಂಟೆಗಳ ಕಾಲ ಸಮರ್ಪಕವಾಗಿ ವಿದ್ಯುತ್ ದೊರೀತಾ ಇಲ್ಲ. ಭಾಳ ಕಣ್ಣು ಮುಚ್ಚಾಲೆ ಆಡ್ತಾ ಇದೆ. ಇಡೀ ತಾಲೂಕಿನ ಎಲ್ಲ ಉಪಸ್ಥಾವರಗಳು ಓವರ್ಲೋಡ್ ಆಗಿದೆ. ಫೀಡರ್ಗಳಿಲ್ಲ, ಎಷ್ಟೋ ಕಡೆ ಬ್ರೇಕರ್ಗಳಿಲ್ಲ, ಹಳೆಯ ಕಂಬ ವೈರ್ಗಳನ್ನ ಬದಲಾವಣೆ ಮಾಡಿಲ್ಲ. ಹಾಗಾಗಿ ನಾವು ಸರ್ಕಾರವನ್ನು ಒತ್ತಾಯ ಮಾಡಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಏನು ಗುಬ್ಬಿ ತಾಲೂಕಿನಲ್ಲಿ ಸುಮಾರು 10 ಉಪಸ್ಥಾವರಗಳು ಮಂಜೂರಾತಿ ಆಗಿದ್ದರೂ ಕೆಲಸ ಪ್ರಾರಂಭವಾಗಿಲ್ಲ. ಕೆಲಸ ಮುಗಿದಿರ್ತಕ್ಕಂಥ ಜೀವಸಳ್ಳಿಯನ್ನು ಪ್ರಾರಂಭ ಮಾಡಿಲ್ಲ. ಹಾಗಾಗಿ ಈ ಎಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು 24ನೇ ತಾರೀಕು ನಾವು ಒಂದು ತೀವ್ರವಾದಂಥ ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ. ಹಾಗಾಗಿ ತಾಲೂಕಿನ ಎಲ್ಲ ರೈತ ಬಂಧುಗಳು ಸಾವಿರಾರು ಸಂಖ್ಯೆಯಲ್ಲಿ 24ನೇ ತಾರೀಕು ಭಾಗವಹಿಸೋದ್ರ ಮೂಲಕ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಬೇಕು. ಹಾಗಾಗಿ ನಾನು ರೈತ ಬಂಧುಗಳಲ್ಲಿ ವಿನಂತಿ ಮಾಡ್ತೇನೆ, ಯಾರು ಯಾವುದೇ ಸಬು ಹೇಳದೆ ತಪ್ಪಿಸ್ಕೊಂಡೆ ಅವತ್ತು ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ. ಕೆಎಸ್ಆರ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್ ನಮ್ಮಲ್ಲಿ ಎಲ್ಲಾ ರೀತಿಯ ಪಿವಿಸಿ ಪೈಪುಗಳು, ಕೇಸಿಂಗ್ ಪೈಪುಗಳು, ಎಲ್ಲಾ ರೀತಿಯ ಫಿಟ್ಟಿಂಗ್ ಐಟಮ್ಸ್, 3 ಫೇಸ್ ಮೋಟಾರ್ಸ್, ಸಂಪ್ ಮೋಟಾರ್ಸ್ ಹಾಗೂ ಉತ್ತಮ ಗುಣಮಟ್ಟದ ಸಿಮೆಂಟ್, ಕಬ್ಬಿಣ, ಸಿಪಿವಿಸಿ ಪೈಪುಗಳು, ಡ್ರಿಪ್ ಐಟಮ್ಗಳು, ಕೇಬಲ್ಗಳು, ಡ್ರಮ್ಗಳು, ಎಲೆಕ್ಟ್ರಾನಿಕ್ ಬಿಡಿಭಾಗಗಳು ಹಾಗೂ ರೈತರಿಗೆ ಬೇಕಾದ ಎಲ್ಲಾ ರೀತಿಯ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಗಳು ನಮ್ಮಲ್ಲಿ ದೊರೆಯುತ್ತವೆ. ಇನ್ನೇಕೆ ತಡ, ಕೂಡಲೇ ಭೇಟಿ ನೀಡಿ. ಕೆಎಸ್ಆರ್ ಹಾರ್ಡ್ವೇರ್ ಮತ್ತು ಎಲೆಕ್ಟ್ರಿಕಲ್ಸ್, ಬೆಸ್ಕಾಂ ಆಪೋಸಿಟ್, ತೋಟಸಾಗರ ಗೇಟ್ ಬಳಿ, ಸಿಎಸ್ಪುರ ರಸ್ತೆ, ಗುಬ್ಬಿ. ದೂರವಾಣಿ ಸಂಖ್ಯೆ 9480479259.